ಈಗ ಆಗ್ಲೇ ನಾವು ಏನು ದಸರಾಗಳಲ್ಲಿ ದಸರಾ ಓಡಾಡುವಂಥ ಮೆರವಣಿಗೆ ಹೋಗುವಂಥ ರಸ್ತೆಗಳಲ್ಲಿ ಎಲ್ಲ ಈಗಾಗಲೇ ಎಲ್ಲವನ್ನು ಕ್ಲೀನ್ ಮಾಡಿದ್ದೀವಿ. ಮತ್ತು ಮೈಸೂರು ನಗರದಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿರುವಂಥ ಏನು ಪಾತೋಲುಗಳನ್ನೆಲ್ಲನೂ ಮುಚ್ಚಬೇಕು ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡೈತೆ. ಈಗ ಮಳೆ ಬರ್ತಾ ಇರೋದ್ರಿಂದ ಕಾರ್ಪೊರೇಷನ್ನವರು ಒಂದು ಸ್ವಲ್ಪ ಸಮಯ ತಗೊತಾ ಇದ್ದಾರೆ. ಮಳೆ ನಿಂತ ನಂತರ ಅಂದರೆ ಮಳೆ ನಿಲ್ಲದೇ ಇರಲಿ, ಅವಕಾಶ ಸಿಕ್ಕ ತಕ್ಷಣವೇ ಎಲ್ಲ ಕಡೆನೂ ಪಾತೋಲುಗಳನ್ನ ಮುಚ್ಚುವಂಥ ಕೆಲಸವನ್ನು ಮಾಡ್ತಾರೆ. ಮತ್ತು ಮೈಸೂರು ನಗರಕ್ಕೆ ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸಿಮೆಂಟ್ ಕಾಂಕ್ರೀಟ್ ರಸ್ತೆಯನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಸುಮಾರು ಹೆಚ್ಚು ಕಡಿಮೆ ಒಂದು 100-120 ಕಿಲೋಮೀಟ್ರಷ್ಟು ಮೈಸೂರು ನಗರದಲ್ಲಿ ಎಲ್ಲ ಕಡೆನೂ ಎಲ್ಲೆಲ್ಲಿ ನಾವು ಕಾಂಕ್ರೀಟ್ ರಸ್ತೆಯನ್ನು ಮಾಡ್ಬೋದು ಅದನ್ನು ಈಗಾಗಲೇ ವರ್ಕ್ ಆರ್ಡ್ರೂ ಆಗೈತೆ, ಟೆಂಡ್ರಾಗಿ ವರ್ಕ್ ಆರ್ಡ್ರ್ ಆಗೈತೆ. ಆ ಕೆಲಸವನ್ನು ಈ ಮಳೆ ನಿಂತ ನಂತರ 100ಕ್ಕೆ 100 ಮಾಡಿಸ್ತೀವಿ. ಆವಾಗ ರಸ್ತೆಗಳು, ಮೈಸೂರು ರಸ್ತೆಗಳು ಎಲ್ಲವೂ ಸುರಕ್ಷಿತವಾಗಿರ್ತದೆ, ಹಳ್ಳ ಕೊಳ್ಳ ಏನೂ ಇರಲ್ಲ, ಅವಾಗ ಆರಾಮಾಗಿರ್ಬೋದು ಅಂತ ಅನ್ನೋದು ನಮ್ಮ ಅನಿಸಿಕೆ.